ಮುಂದೆ 5ನೇ ಅಧ್ಯಾಯ ಶುರು ಮಾಡ್ತಾರೆ. 5ನೇ ಅಧ್ಯಾಯದಲ್ಲಿ 2 ಕಾಂಡದ ಕಥೆ ಒಟ್ಟಿಗೆ ಹೇಳ್ತಾರೆ. 2 ಕಾಂಡದ ಕಥೆಗಳು. ಅದರಲ್ಲಿ ಅಯೋಧ್ಯಕಾಂಡ ಭಾರಿ ದೊಡ್ಡದು. ಅದನ್ನು ಅತಿ ಕಡಿಮೆಯಲ್ಲಿ ಹೇಳ್ತಾರೆ. ಅಣುಭಾಷೆ ಅತಿ ಚಿಕ್ಕದಾಗಿ ಹೇಳ್ತಾರೆ. 12ನೇ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಮೊದಲನೇ ಶ್ಲೋಕ ಇದರಲ್ಲಿ ಇತ್ತಂ ವಿಶ್ವೇಶ್ವರೇಸ್ಮಿನ್ ಅಖಿಲ ಜಗದವಸ್ಥಾಪ್ಯ ಸೀತಾ ಸಹಾಯೇ ಭೂಮಿಷ್ಠೇ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾನಿತಾಂತಂ ರಾಜಾ ರಾಜ್ಯಾಭಿಷೇಕೆ ಪ್ರಕೃತಿಜನವಚೋ ಮಾನಯನ್ನಾತ್ಮನೋರ್ಥ್ಯಂ ದಧ್ರೇ ತನ್ಮಂಥರಾಯಾಃ ಶ್ರುತಿಪಥಮಗಮತ್ ಭೂಮಿಗಾಯಾ ಅಲಕ್ಷ್ಮ್ಯಾಃ. ಯಾವುದಿದು ಶೈಲಿ? ಯಾವುದಿದು? ವಾಯುಶುದ್ಧಿ ನೆನಪಾಗತ್ತೆ. ಶ್ರಗ್ಧರ ಅಂತದಕ್ಕೆ ಶ್ರಗ್ಧ 21 ಅಕ್ಷರ ಇರುತ್ತೆ. ಇದರಲ್ಲಿ ಒಂದೊಂದು ಪಾದದಲ್ಲೂ ಕೂಡ 21 ಅಕ್ಷರ. ಅದಕ್ಕೆ ಶ್ರಗ್ಧರ. ಸ್ರಕ್ ಅಂದ್ರೆ ಏನು? ಮಾಲೆ, ಮಾಲಾಕಾರ. ಮಾಲೆಗಳು ಹ್ಯಾಕೆ ಕಟ್ತಾರೆ? 2 ಹೂವು ಒಂದಿದು ಕಟ್ಟಬೇಕಾದ್ರೆ ಕಲರ್ ಮಾಡಿ ಕಾಂಬಿನೇಷನ್ ಇರುತ್ತೆ. ಇಲ್ಲಿ 7 ಅಕ್ಷರದ ಕಾಂಬಿನೇಷನ್, 7 7 7 7. ಅದಕ್ಕೋಸ್ಕರನೇ ಇತ್ತಂ ವಿಶ್ವೇಶ್ವರೇಸ್ಮಿನ್ ಅಖಿಲ ಜಗದವಸ್ಥಾಪ್ಯ ಸೀತಾ ಸಹಾಯೇ ಭೂಮಿಷ್ಠೇ ಸರ್ವಲೋಕಾಃ ತುತುಷುರನುದಿನಂ ವೃದ್ಧಭಕ್ತ್ಯಾನಿತಾಂತಂ ರಾಜಾ ರಾಜ್ಯಾಭಿಷೇಕೆ ಪ್ರಕೃತಿಜನವಚೋ ಮಾನಯನ್ನಾತ್ಮನೋರ್ಥ್ಯಂ ದಧ್ರೇ ತನ್ಮಂಥರಾಯಾಃ ಶ್ರುತಿಪಥಮಗಮತ್ ಭೂಮಿಗಾಯಾಃ ಅಲಕ್ಷ್ಮ್ಯಾಃ. ಇತ್ತಂ ಅಲ್ಲ, ದಶಾವತಾರ ಸ್ವತ್ತಿಗೆ ನೀವೇ ಹೇಳಿ. ದಶಾವತಾರ ಮ್ಯಾಚಾಗುತ್ತಾ ಇದು? ಅದು ಅಶ್ವಧಾಟಿ, ಇದು ಶ್ರಗ್ಧರ. ಪೂರ್ವ ಘಟಘಟ ಪ್ರೋಷ್ಠೀಶ ವಿಗ್ರಹ ಸೃಷ್ಟೀವನೋದ್ಧತ ಅಂತ ಹೇಳಿದೆ. ಆ ರೀತಿ ಬರುತ್ತೆ. ಮತ್ತು ಅದಕ್ಕೆ ಕುದುರೆ ಹೋದಾಗ ಇದು ಹಾಗಲ್ಲ, ಮಾಲಾಕಾರ. ಅದಕ್ಕೆ ಶ್ರಗ್ಧರ. ಇತ್ತಂ ವಿಶ್ವೇಶ್ವರೇ ಅಸ್ಮಿನ್ ಅಖಿಲ ಜಗತ್ ಅವಸ್ಥಾಪ್ಯ ಸೀತಾ ಸಹಾಯೇ ಭೂಮಿಷ್ಠೆ ಸರ್ವಲೋಕಾಃ ತುತುಷು ಅನುದಿನಂ ವೃದ್ಧಭಕ್ತ್ಯ ನಿತಾಂತಂ ರಾಜಾ ರಾಜ್ಯಾಭಿಷೇಕೆ ಪ್ರಕೃತಿಯನ ವಚಃ ಮಾನಯನ್ ಆತ್ಮನಃ ಅರ್ಥ್ಯಂ ದಧ್ರೇ ತತ್ ಮಂಥರಾಯಾಃ ಶ್ರುತಿಪಥಂ ಅಗಮತ್ ಭೂಮಿಗಾಯಾಃ ಅಲಕ್ಷ್ಮ್ಯಾಃ. ಎಷ್ಟು ಕತೆ ಬಂದಿದೆ ಅದರೊಳಗೆ. ಪದದಲ್ಲೂ ಅಷ್ಟು ಪ್ಯಾಕ್ ಮಾಡ್ತಾರೆ. ಇತ್ತಂ ಹೀಗೆ, ಅಸ್ಮಿನ್ ವಿಶ್ವೇಶ್ವರೇ ವಿಶ್ವದ ಸ್ವಾಮಿಯಾದಂಥ ಈ ನಾರಾಯಣನು ಅಖಿಲ ಜಗತ್ತಿನಲ್ಲಿ, ಈ ಪರಮಾತ್ಮನಲ್ಲಿ ಅಖಿಲ ಜಗದವಸ್ಥಾಪ್ಯ ಸೀತಾ ಸಹಾಯೇ, ಅಖಿಲ ಜಗತ್ತನ್ನು ಕೂಡ ಇಟ್ಟುಬಿಟ್ಟು ಸೀತಾ ಸಹಾಯೇ ಭೂಮಿಷ್ಠೆ. ಪರಮಾತ್ಮ ಹೇಗಿದ್ದೇನೆ? ಭೂಮಿಷ್ಠೆ ವಿಶ್ವೇಶ್ವರೇ. ವಿಶ್ವಕ್ಕೆ ಒಡೆಯ ಎಲ್ಲಿದ್ದಾನೀಗ? ಭೂಮಿ ಮೇಲೆ ಇದ್ದಾನೆ. ವಿಶ್ವದ ಒಡೆಯ ಭೂಮಿ ಮೇಲೆ ಇದ್ದಾನೆ. ಸರ್ವಲೋಕಾಃ ತುತುಷುರನುದಿನ. ನೋಡ್ತಿರ್ಲಿಕ್ಕೇನೆ ಏನಾಯ್ತು ಎಲ್ಲರಿಗೂ ಕೂಡ? ಸರ್ವಲೋಕಾಃ, ಎಲ್ಲ ಜನಗಳು ಅಂದರೆ ಯಥಾ ಪ್ರಕಾರ ಯೋಗ್ಯರು ಅಂತ ಅರ್ಥ. ಲೋಕ ಶಬ್ದಕ್ಕೆ ಏನರ್ಥ? ಜ್ಞಾನ ಅಂತ ಅರ್ಥ. ಲುಕ್ ಪ್ರಕಾಶೆ. ಲುಕ್ ಇಂಗ್ಲೀಷಿನ ಲುಕ್ಕು ಸಂಸ್ಕೃತ ಲುಕ್ಕು 2 ಒಂದೇ. ಲುಕ್ ಅಂದರೆ ಲುಕ್, ಅಲ್ಲಿ ಕೂಡ ಏನರ್ಥ? ಜ್ಞಾನ ಅಂತಲೇ ಅರ್ಥ. ಇಲ್ಲೂ ಕೂಡ ಜ್ಞಾನ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಸರ್ವಲೋಕಾಹ, ಎಲ್ಲ ಜ್ಞಾನಿಗಳಾದ ಜನಗಳು ಅಂತ ಅರ್ಥ. ಅಯೋಗ್ಯರಿಗೆ ಅಪ್ಲಿಕಬಲ್ ಅಲ್ಲ ಇದು. ಸರ್ವಲೋಕ ಇಲ್ಲಿ ನೋಡ್ರಿ ಅಂತ ಅಷ್ಟೇ. ಯಾರಿಗೆ ಅಪ್ಲಿಕಬಲ್ ಅದು? ಕಣ್ಣಿರೋರಿಗೆ. ಕುರುಡ್ರಿಗೆ ಅಪ್ಲಿಕಬಲ್ ಅಲ್ಲ. ನೋಡ್ರಿ ಎಂಬುದು ಕುರುಡ್ರಿಗೆ ಹಾಗೆ ಅಪ್ಲಿಕಬಲ್ ಅಲ್ವೋ? ಇಲ್ಲಿ ದೇವರು ನೋಡಿ ಸಂತೋಷಪಟ್ಟ ಜನಗಳು ಅಂದರೆ ಅವರು ಸಾತ್ವಿಕರು, ಜ್ಞಾನಿಗಳು ಅಂತ ಅರ್ಥ. ಸರ್ವಲೋಕಾಹ, ಸರ್ವಲೋಕ ಅಂತ ಯಾಕೆ ಹೇಳಬೇಕಾಗಿದ್ರೆ ಅಂತ ಕೇಳಿದರೆ, ಅದರಲ್ಲೂ ಅನೇಕ ವೆರೈಟಿ ಇದ್ದಾರೆ. ಯತಿಗಳಿದ್ದಾರೆ, ಗೃಹಸ್ಥರಿದ್ದಾರೆ, ಬ್ರಹ್ಮಚಾರಿಗಳಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣೇತರರಿದ್ದಾರೆ. ಗೊತ್ತಾಯ್ತಾ? ಎಲ್ಲ ವೆರೈಟಿ ಇದೆ. ಪ್ರಾಣಿಗಳಿದ್ದಾವೆ. ಅದಕ್ಕೆ ಸರ್ವಲೋಕ ಅಂತ ಹೇಳಿ. ಜನಗಳನ್ನ ಲೋಕ ಅಂತ ಕರಿಬೋದು. ಜನ ಲೋಕ ಏನನ್ನುತ್ತೆ ನಾವು ಉಪಯೋಗಿಸ್ತೇವೆ. ಲೋಕ ಏನನ್ನುತ್ತೆ ಅಂತಾರೆ. ಲೋಕ ಮಾತಾಡುತ್ತಾ? ಲೋಕದ ಜನ ಅಂತ ಅರ್ಥ. ಲೋಕ ಶಬ್ದಕ್ಕೆ ಏನರ್ಥ? ಅಲ್ಲಿ ಜನರು ಅಂತ ಅರ್ಥ. ಸರ್ವಲೋಕಾಹ ತುತುಷು ಅನುದಿನಂ. ಭಾರಿ ಸಂತೋಷಪಟ್ಟರು. ಅನುದಿನಂ ಸಂತೋಷಪಡಲಿಕ್ಕೆ ಏನು ಕಾರಣ ಆಗಿತ್ತು ಅವರಿಗೆ ಅಂದರೆ ವೃದ್ಧ ಭಕ್ತ್ಯ. ನಮಗೆ ನಿಜವಾಗ್ಲೂ ಸಂತೋಷ ಯಾವಾಗ ಪಡಬೇಕು ಅಂತ ನಾವಾಗ ದೇವರಲ್ಲಿ ಭಕ್ತಿ ಜಾಸ್ತಿ ಆದ ತಕ್ಷಣ ಏನು ಮಾಡಬೇಕಾಗ? ಇನ್ಕ್ರಿಮೆಂಟ್ ಅಂತೂ ಖುಷಿ ಆಗುತ್ತೆ, ಸಂಬಳ ಜಾಸ್ತಿ ಖುಷಿ ಆಗುತ್ತೆ. ಭಕ್ತಿ ಇನ್ಕ್ರಿಮೆಂಟ್ ಸಿಗಬೇಕ್ರೆ ಭಕ್ತಿ ಜಾಸ್ತಿ ಆಗ್ತಾ ಇರಬೇಕು. ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಲ್ಲ, ಅನುದಿನಂ, ಎವ್ರಿ ಡೇ, ಎವ್ರಿ ಮೂಮೆಂಟ್. ಅವ್ರಿಗೆ ಜ್ಞಾನಿಗಳು ಎವ್ರಿ ಮೂಮೆಂಟ್ ಜಾಸ್ತಿ ಆಗ್ತಿರ್ಬೇಕು. ದುಡ್ಡಿನ ಏನು ಮಾಡಿ ಇವತ್ತೆಷ್ಟು ಬಂದು ಲೆಕ್ಕ ಹಾಕ್ತಾನೆ. ವ್ಯಾಪಾರಿಗಳು ಏನು ಮಾಡ್ತಾರೆ? ಇವತ್ತೆಲ್ಲ ನಿನ್ನೆಗೆ ಡಿಫ್ರೆನ್ಸ್ ಇದೆಯಲ್ಲ, ಯಾತಕ್ಕೆ ಯೋಚನೆ ಮಾಡ್ತಾನೆ. ಯಾಕೆ ವ್ಯಾಪಾರ ಸರಿಯಾಗಲಿಲ್ಲ ಇವೆಲ್ಲ ಹೇಳೋದಿಲ್ಲ. ಈಗ ಆ ಥರ ಕೊರೋನಾ ಬಂದಾಗ ಆ್ಯಕ್ಟಿವಿಟಿ ನಿಂತೋಯ್ತಲ್ಲ. ಈ ಸ್ಪಿರಿಚುವಲಿ ಕೊರೋನಾ ಎಷ್ಟೋ ವರ್ಷ ಬಂದು ಹೋಗ್ಬಿಟ್ಟಿದೆ. ಈಗಾಗಲೇ ಎಲ್ಲ ಆ್ಯಕ್ಟಿವಿಟೀಸ್ ಬಂದು, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಎಲ್ಲ ಕ್ಲೋಸ್. ದೇವ್ರದ್ದು ಟೈಮಿಲ್ಲ ಅಂದ್ಬಿಡ್ತಾರೆ. ತಪ್ಪು. ಎಂದೂ ಕೂಡ ಏನಾಗಬಾರ್ದು?
ಅನುದಿನಂ ವೃದ್ಧ ಭಕ್ತಿ. ಕ್ಷಣಿಯಾಗಿ ಅವರೇ ಹನುಮಂತೇವರು ಕೇಳಿದ್ದು ಹಾಗೆ ಕೇಳಿದರು. ಅಷ್ಟೇ ಅಲ್ಲ, ಸಾ ಹಾನಿ ತನ್ಮಹಚ್ಛಿದ್ರಂ ಸಾಚಾಂಧ ಜಡಮೂಕತ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಯಾವ ಕ್ಷಣದಲ್ಲಿ ನಾವು ದೇವರನ್ನು ಸ್ಮರ್ತು ಬಿಡ್ತೇವೆ, ಸ್ಮರಣೆ ಮಾಡೋದಿಲ್ಲ, ಅದೇನಂತ ಕರೀತಾರೆ? ವೇಸ್ಟ್ ಅಂತ ಕರೀತಾರೆ. ಎಕ್ಸಾಮ್ ಅಂದರೆ ಬರೀದೇ ಕೂತಾದ್ರೆ ಪಕ್ಕದಲ್ಲಿ ಏನಾದ್ರು ಬರೀ ಹೋಗ್ಬಿಟ್ಟು ಅಂತ ಹೇಳ್ತಾ, ಏನಾದ್ರು ಬರೀ ಕೊನೆ ಪಕ್ಷ ಇಲ್ಲದ್ರೆ ಫೇಲ್ ಆಗಿಬಿಡ್ತೀಯ ನಿನಗೆ. ಈಗ ಗೊತ್ತಿರೋ ಬರೀದೇ ಹೋದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೇನೆ ಒಂದು ಕ್ಷಣ ಕೂಡ ಏನಾಗಬಾರ್ದು, ಶ್ರವಣ ಮನನ ಧ್ಯಾನ ಇದರಲ್ಲೇನೆ ವಿಷ್ಣು ತೀರ್ಥರಾಗಿದ್ದರಂತೆ ಆಚಾರ್ಯ ತಮ್ಮಂದರು. ಶ್ರವಣೇನ ಅನುವಾದೇನ ಮನನೇನ ಅವೃಥಾ ಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರುಸೋದರ. ಎಷ್ಟು ಒಳ್ಳೆ ಶ್ಲೋಕ ಅದು. ಇಲ್ಲ ಶ್ರವಣ, ಇಲ್ಲ ಮನನ, ಇಲ್ಲ ಅನುವಾದ, ಮಾಡ್ತಾನೆ ಇರಬೇಕು. ಒಟ್ಟು ಕಾಲಂ ಅವೃಥಾ ಕರೋ, ಕಾಲ ವ್ಯರ್ಥ ಮಾಡಲೇ ಇಲ್ಲ ಅಂತ ಹೇಳ್ತಾರೆ. ಕಾಲ ವ್ಯರ್ಥ ಮಾಡಲಿ, ಅದಕ್ಕೆ ಇನ್ನೂ ಕೂತಿದ್ದಾರೆ ಅವರು. ಮುಂದೆ ಅವ್ರದ್ದೇ ಇನ್ಚಾರ್ಜ್ ಬರಬೇಕಾದ್ರೆ ಅವರೇ ಈಗ ಅಷ್ಟು ಮಾಡಿಕೊಂಡಿದ್ದಕ್ಕೆ ಅಷ್ಟು ಅರ್ಹತೆ ಬಂತು ಅವರಿಗೆ. ಅನುದಿನಂ ವೃದ್ಧ ಭಕ್ತ್ಯಾ ನಿತಾಂತಂ. 12 ವರ್ಷ ಏನು ನೋಡ್ತಾ ಬಂದರು, ಮೊದಲಿಂದ ನೋಡಿ ಏನು ನೋಡ್ತಾ ಇದ್ದಾರೆ, ಭಕ್ತಿ ನಿತಾಂತಂ ಅಂತ ಹೇಳಿದ್ರು. ನಿತಾಂತಂ ಭಾರಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಹೇಳ್ತೇವೆ ಜ್ಞಾನ ವೃದ್ಧಿ ಆಗಲಿಲ್ಲ, ಭಕ್ತಿ ನಿಶ್ಚಯ ಆಗಲಿಲ್ಲ. ಅವತ್ತು ದಿವಸ ವೇಸ್ಟ್ ಅದು. ಇವತ್ತೇನು ಕೇಳಲೇ ಇಲ್ಲ, ಏನೂ ಬರಲೇ ಇಲ್ಲ. ನಿತ್ಯ ಯಜ್ಞ ಅಂದರೆ ಅದಕ್ಕೆ ನಿತ್ಯ ಜ್ಞಾನ ಕಾರ್ಯ ಮಾಡಬೇಕು. ಯಾವ ಕಾಲದಲ್ಲೂ ಕೂಡ ಅದು ಸ್ಟಾಪ್ ಆಗಬಾರ್ದು. ಮುಂದೆ ಹೆಚ್ಚೆಚ್ಚಾಗಬೇಕು, ಕಡಿಮೆ ಆಗಬೇಕು. ಅಂಥ ಕಾಲೇ ವಿಶೇಷತಃ ಮೊದಲು ಎಷ್ಟು ಮಾಡ್ತಾನೋ ಬರ್ತಾ ಏನಾಗಬೇಕು, ಅದು ಹೆಚ್ಚಾಗ್ತಾ ಹೋಗ್ಬೇಕು. ನಿತಾಂತಂ ರಾಜ ರಾಜ್ಯಾಭಿಷೇಕೆ ಪ್ರಕೃತಿ ಜನವಚಃ ಮಾನಯನ್ ಆತ್ಮನೋರ್ಥ್ಯಂ. ಆಗ ರಾಜ ದಶರಥ ರಾಜ ರಾಜ್ಯಾಭಿಷೇಕೆ ಮನಃ ದಧ್ರೆ, ರಾಮರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂಥೇಳಿ ಮನಸ್ಸನ್ನು ಮಾಡಿದ. ಇದೆಲ್ಲ ನೋಡಿ ಆತನಿಗೆ ಏನಾಯಿತು, ಭಾರಿ ಖುಷಿಯಾಯಿತು. ವಾಲ್ಮೀಕಿ ಬರೀತಾರೆ, ದಶರಥ ರಾಜನಿಗೆಲ್ಲ ಭೂಮಿಗೆ ಅಪೇಕ್ಷೆ ಶುರುವಾಯ್ತದ್ದೇನೋ, ರಾಜ ನನಗೆ ರಾಜ ರಾಮನಾಗಬೇಕು ಅಂತೆ ಭೂಮಿ ಸಂಕಲ್ಪ ಮಾಡಿಬಿಡುತ್ತೆ. ನನಗೆ ರಾಜ ಯಾರಾಗಬೇಕು, ರಾಮನಾಗಬೇಕು. ಅಷ್ಟರ ಮಟ್ಟಿಗೆ ಭೂಮಿಗೆ ಜಡ ಪದಾರ್ಥ ಅಂತ ತಿಳ್ಕೊಬಾರ್ದು. ಭೂಮಿಗೆ ಯಾರಿದ್ದಾರೆ ಈಗ, ಅಭಿಮಾನಿ ದೇವತೆ ಇದ್ದಾರೆ. ಆಫೀಸ್ ಲೈಕ್ಸ್ ಯು ಅಂದ್ರೆ ಏನರ್ಥ, ಬಿಲ್ಡಿಂಗ್ ಲೈಕ್ ಮಾಡುತ್ತಾ ಅವನ್ನ, ಗೊತ್ತಾಯ್ತಾ? ಆಫೀಸಲ್ಲಿ ಆಫೀಸರು ಅವರು ಲೈಕ್ ಮಾಡ್ತಾರೆ ಅಂತ ಅರ್ಥ. ರಾಜ್ಯಾಭಿಷೇಕೆ ಪ್ರಕೃತಿ ಜನವಚಃ ಮಾನಯನ್. ಪ್ರಕೃತಿ ಜನವಚಃ, ಪ್ರಕೃತಿಗಳು ಅಂದರೆ ಯಾರ್ಯಾರು, ಮಂತ್ರಿಗಳು, ಅವ್ರು ಏನೇನಿದ್ದಾರೆ ಎಂಟೈರ್ ಮಾಮಾತ್ಯರಿಂದ ಹಿಡಿದು ಪ್ರಜೆಗಳವರಿಗೆ ಇರೋರೆಲ್ಲ ಯಾರವರು, ಪ್ರಕೃತಿಗಳು. ರಾಜ್ಯದ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅವು ಏನು ಪಟ್ಟರು ಅವರು ಹೇಳಿದರು. ಮತ್ತು ಅನೌನ್ಸ್ ಮಾಡಿದ ಆತ ಒಂದು ದಿವಸ, ತೀರ್ಮಾನ ಮಾಡ್ದ. ದಿನೇದಿನ ಅಂದ್ಕೊಂಡ ಕೊನೆಗೆ 12 ವರ್ಷ ಆದಮೇಲೆ ತೀರ್ಮಾನ ಮಾಡ್ದ, ಇನ್ನು ತಾನು ರಾಜ್ಯ ಕೊಡಬೇಕು ಅಂತ ಸಭೆ ಕರೆದ. ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಕೂಡ. ಈ ಪ್ರಜಾರಾಜ್ಯದಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಇದ್ದೇ ಇಲ್ಲ, ತೋಚನೆ ಮಾಡ್ತಿದ್ರು ಇಲ್ಲ. ಸಭೆ ಕರೆದು ಹೇಳ್ತಾರೆ, ನಾನು ತೀರ್ಮಾನ ಮಾಡಿದ್ದೇನೆ, ವಯಸ್ಸಾಯಿತು ನನಗೆ, ಅದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ತಿಳಿಸ್ಬೇಕು. ನನಗೆ ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಎಲ್ಲ ಜೋರಾಗಿ ಆಗಲಿ ಅಂತ ಎಲ್ಲರೂ ಕೂಗಿಬಿಡ್ತಾರೆ ಆಗಲಿ ಅಂತೇಳಿ. ದಸರಾದ ಭಾಳ ಸೈಲೆಂಟಾಗಿರ್ತಾರೆ. ಅವರೆಲ್ಲ ಮುಗಿದ ಮೇಲೆ, ಓಹೋ ನಾನು ಹೋಗಲಿ ಅಂತ ಕಾಯ್ತಾ ಇದ್ದೀರಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಬರ್ತಾರೆ, ನಾನು ಹೋಗಲಿ ಅಂತ ಕಾಯ್ತಾ ಇದ್ದೀರಾ ಅಂದರೆ ಅದ್ರ ಜೋಕ್ ಟೈಪ್ ಮಾಡಿಕೊಂಡು ಅದು ಭಾಳ ಸಂತೋಷ ಪಡ್ತಾನೆ, ತೋರಿಸೋದಿಲ್ಲ. ರಾಮವೆಲ್ಲ ನಾನು ಹೋಗ್ಬೇಕಾಗಿದೆ, ಅವ್ರು ಹೇಳ್ತಾ ಇಲ್ಲ ನೀನು ಹೋಗಬೇಕು ಅಂತ ಹೇಳ್ತಾ ಇಲ್ಲ, ನೀನು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತಾ ಇಲ್ಲ ನಾವೀಗ. ಆದರೆ ಒಂದು ಹೇಳ್ತೇವೆ, ರಾಮ ನಿಮಗಿಂತ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ. ಇದು ಯಾವ ತಂದೆಗೂ ದುಃಖ ಕೊಡೋದಿಲ್ಲ. ಯಾಕೆ, ಪುತ್ರಾತಿ ಛೇತ್ ಪರಾಜಯ ಎಂಬಂತೆ. ಇವತ್ತು ಪರಾಜಯ ಅಂದರೆ ಸೋಲೋದಷ್ಟೇ, ದುಡ್ಡು ಕೊಟ್ಟು ಹೋಗ್ತಾರೆ, ಆ ಪರಾಜಯ ಅಲ್ಲ. ಮಗ ಹೇಗಿರ್ಬೇಕು, ಯಾವಾಗಲೂ ತನ್ನ ಮೀರ್ಸಾಗಿರಬೇಕು. ಅಂದರೆ ಆ ಪುಣ್ಯ ಅವ್ರಿಗೆ ಬಂದರೆ ಆ ಥರ ಒಂದು ಶೇರಿದೆ ಅಂತ ಅರ್ಥ. ಅದು ಎಲ್ಲೋದ್ರೆ ಇಲ್ಲ. ಅದಕ್ಕೆ ಇದೆಲ್ಲ ಪ್ರಕೃತಿ ಜನವಚಃ ಮಾನಯನ್. ಇದಿಷ್ಟು ಕಥೆ ಸಮಪ್ ಮಾಡ್ತಾರೆ. ಎಲ್ಲ ಜನಗಳು ಏಕಕಂಠದಿಂದ, ಮತ್ತೆ ಒಬ್ಬರು ಕೂಡ ನೆಗೆಟಿವ್ ಇದ್ದಾರಿಲ್ಲ. ಗೊತ್ತಾಯ್ತಾ? ಇವತ್ತೇ ಒಂದು ಓಟು ಬರದೆ ಹೋದರೂ ಇದು ಮಾಡ್ತಿರ್ತಾರಲ್ಲ. ರಾಮದೇವ್ರು ಒಬ್ಬರು ಬೇಡ ಅಂತ ಹೇಳಿಲ್ಲ ಅಂತ ಕೇಳಿದರೆ ಇಂಥ ಅಬ್ಸಲ್ಯೂಟ್ ಬ್ಯಾಟ್ ಎಲ್ಲ ಸಿಗುತ್ತಾ? ಇವತ್ತು 3/4 ಬಂದ್ಬಿಟ್ಟು ಏನಂತ ಕರೀತಾರೆ, ಅಬ್ಸಲ್ಯೂಟ್ ಕರೀತಾರೆ. ಇಂಥ ಅಬ್ಸಲ್ಯೂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಪ್ರಕೃತಿ ಜನ ವಚಃ ಅವರು ಕೂಡ ಹೇಳಿದರು. ಅದನ್ನು ಮಾನಯನ್ ಆತ್ಮನಃ ಅರ್ಥ್ಯಂ, ತನಗೂ ಬೇಕಾದ ಅರ್ಥ್ಯ ಅಂದರೆ ಏನು, ಅರ್ಥಿಕಲ್ಪಿತ ಕಲ್ಪೋಯಂ, ತನಗೆ ಬೇಕಾದದ್ದು ಪ್ರಕೃತಿ ಜನ ವಚಗಳಿಗೂ ಬೇಕಾಗಿದ್ದು ಎಲ್ಲರಿಗೂ ಬೇಕಾಯ್ತದು. ಅದು ನೋಡಿಬಿಟ್ಟು ಮನಃ ದಧ್ರೆ, ಮನಸ್ಸು ಮಾಡಿದ. ಏನು ಮಾಡ್ಬೇಕು ನಾವೀಗ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು. ಇದಿಷ್ಟು ಒಂದು ಭಾಗ. ತತ್ ಅನೌನ್ಸ್ ಮಾಡಿದ ಪಟ್ಟಾಭಿಷೇಕ ಅಂತ ಹೇಳಿಬಿಟ್ಟು. ಆಮೇಲೆ ಏನು ಮಾಡಿದ, ಅದಕ್ಕೆ ಇನ್ನೊಂದು ವೈಯಕ್ತಿಕ ಕಾರಣ ಇತ್ತು. ದುಸ್ವಪ್ನಗಳು ಬಿಡ್ತಾ ಇದ್ದು ಆತನಿಗೆ, ಗೊತ್ತಾಯ್ತು ಆಗಲೇ ದಶರಥ ರಾಜನಿಗೆ. ಅನೌನ್ಸ್ ಮಾಡಿಬಿಟ್ಟ. ಮತ್ತೆ ದುಸ್ವಪ್ನಗಳು ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ದುಸ್ವಪ್ನ ಏನು ಮರಣ ಸೂಚಕ ಶೇಖರಣೆಗಳವೆಲ್ಲ ಮರಣ ಸೂಚಕವಾದದ್ದು. ತೀರ್ಮಾನ ಮಾಡಿದ, ಮತ್ತೆ ಸಭೆ ಕರೆದ. ಪಟ್ಟಾಭಿಷೇಕ ನಾಳೆನೇ ಅಂತ ಹೇಳಿದ, ಡೇಟ್ ಫಿಕ್ಸ್, ನಾಳೆನೇ ಪಟ್ಟಾಭಿಷೇಕ. ಆ್ಯಕ್ಚುಲಿ ನಡೆದಿದ್ದು ಹಾಗೇನೆ. ದುಶ್ಚಕ್ರಲ್ಲಿ ಕಂಡಿದ್ದರಿಂದ ಹೆಚ್ಚು ಸಿರಲ್ಲ ಗೊತ್ತಾಗ್ಬಿಡ್ತು.
ನಾಳೆನೇ ಪಟ್ಟಾಭಿಷೇಕ. ಜನಗಳು ಇನ್ನೂ ಖುಷಿಯಾಗೋಯ್ತು. ತತ್ ಇದಿಷ್ಟು ಮಂಥರೆ ಕಿವಿಗೆ ಬಿತ್ತು. ಅನೌನ್ಸ್ ಆಗಿಬಿಡ್ತಲ್ಲ ಮಂಥರೆ ಕಿವಿಗೆ ಬಿತ್ತು. ಶ್ರುತಿಪಥ ಮಗಮತ್. ಶ್ರುತಿಪಥ ಅಂದ್ರೇನು? ಕಿವಿ ಅಂತ ಅರ್ಥ. ಶ್ರುತಿ ಅಂದರೆ ಶ್ರವಣ. ಶ್ರವಣದ ದಾರಿ ಯಾವುದು? ಕಿವಿ. ಅವಳು ಕಿವಿಗೆ ಬಿತ್ತು. ಇಡಿ ಎಂಬುದು. ನಿಮಗೆ ಕಿವಿ ಬಿದ್ದಿಲ್ವಾ ಇನ್ನಂತ ಕೇಳ್ತಾರಲ್ಲ, ಹಾಗೆ ಇದು ಗಣ್ಣಿಗೆ ಬಿದ್ದಿಲ್ವಾ ಕಿವಿ ಬಿದ್ದಿಲ್ವಾ ಅಂತ ಕೇಳೋದಿಲ್ಲ. ಅದು ಆ್ಯಕ್ಚುಲಿ ಸೈನ್ಸ್. ಅದು ಇಂದ್ರಿಯಗಳ ಮೇಲೆ ಬಂದು ಬೀಳುತ್ತೆ. ಅವಾಗ ಅದು ಇದಾಗುತ್ತೆ, ನಮ್ಮ ಇಲ್ಲಿ ಮೆಸೇಜ್ ಹೋಗುತ್ತೆ. ಆಮೇಲೆ ಶಬ್ದಗಳು ಕಣ್ಣು ಅಲ್ಲಿಗೆ ಹೋಗೋದಿಲ್ಲ. ಏನಾಗುತ್ತೆ ಅಲ್ಲಿಗೆ? ಅದಿಲ್ಲಿ ಬರುತ್ತೆ ಅವಾಗಲೂ ಕೂಡ. ಅದು ಕಣ್ಣಿಗೆ ಬೀಳೋದು, ಕಿವಿಗೆ ಬೀಳೋದು ಅಂತ ಕರೀತಾರೆ. ಸೈನ್ಸು ಶಾಸ್ತ್ರ ಎರಡು ಹಾಗೆ ಇರೋದು. ಅವಳ ಕಿವಿಗೆ ಬಿತ್ತು. ಅಗಮತ್ ಭೂಮಿಭಾಯ ಅಲಕ್ಷ್ಮ್ಯಾಹ. ಭೂಮಿಗಾಯಾಹ ಅಲಕ್ಷ್ಮ್ಯಾಹ. ಅವಳು ಯಾರವಳು? ಅಂತ ಸಂತೋಷಪಡ. ಇಲ್ಲ ಅಲಕ್ಷ್ಮಿ ಅವಳು. ಈತ ಮಹಾಲಕ್ಷ್ಮೀಪತಿ. ಎದುರಿರೋಳು ಯಾರಳೀಗ? ಅಲಕ್ಷ್ಮಿ. ಅವಳ ಕಿವಿಗೆ ಬಿತ್ತು. ಅವಳು ಯಾರವಳು? ಭೂಮಿಗಾಯಾಹ ಅಂದರೆ ಅವತಾರ ಮಾಡಿ ಬಂದ ಅಲಕ್ಷ್ಮಿ. ಅವಳ ಹೆಸರೇನು ಅಂದರೆ ಮಂಥರ. ಮಂಥರ ಹೆಸರು. ಭೂಮಿಗೆ ಬಂದಿದ್ದವಳು. ಸ್ವರೂಪ ಅಲಕ್ಷ್ಮಿ. ಇಲ್ಲಿರೋದು ಮಂಥರ. ಭೂಮಿಗ ಅಂದರೆ ಅವತಾರ. ಅಲಕ್ಷ್ಮಿ ಅವತಾರಳಾದ ಮಂಥರೆ ಕಿವಿಗೆ ರಾಮನ ಪಟ್ಟಾಭಿಷೇಕದ ವಾರ್ತೆ ಬಿತ್ತು ಅಂತ ಅರ್ಥ. ಇಷ್ಟು ಅದು ಅಧ್ಯಾಯಗಟ್ಟಲೆ ಇರೋದನ್ನು ಒಂದು ಶ್ಲೋಕದಲ್ಲಿ ಸಮಪ್ ಮಾಡ್ತಾರೆ. ಇತ್ತಂ ವಿಶ್ವೇಶ್ವರೇಸ್ಮಿನ್ ಅಖಿಲ ಜಗದವಸ್ಥಾಪ್ಯ ಸೀತಾ ಸಹಾಯೇ ಭೂಮಿಷ್ಠೆ ಸರ್ವಲೋಕಾ ತುತುಷುರನುದಿನಂ ವೃದ್ಧ ನಿತಾಂತಂ. ವೃದ್ಧ ಅಂದರೆ ಅಭಿವೃದ್ಧ ಅಂತ ಅರ್ಥ. ಅಭಿವೃದ್ಧ, ಜ್ಞಾನವೃದ್ಧ ಹೀಗೆಲ್ಲ ಕರೀತಾರಲ್ಲ ಹಾಗೆ. ರಾಜ ರಾಜ್ಯಾಭಿಷೇಕೆ ಪ್ರಕೃತಿ ಜನ ವಚಃ ಮಾನಯನ್ ಆತ್ಮನೋರ್ಥ್ಯಂ. ಇದರಿಂದ ಏನಾಯಿತು? ಹೈಲಿ ಡೆಮಾಕ್ರೆಟಿಕ್ ಪ್ರೊಸೀಜರ್. ಹೈಲಿ ಎಲ್ಲರ ಒಪಿನಿಯನ್ ತೊಗೊಂಡು ಮಾಡ್ತಾನಲ್ಲ. ಮೆಜಾರಿಟಿ ಕೂಡ ಅಲ್ಲದೆ ಪೂರ್ತಿ ಒಪ್ಪಿದ ಮೇಲೆ ಇದನ್ನು ಯಾರು ಇದನ್ನು ಕರೀತಾರೆ? ಅರಿಸ್ಟಾಕ್ರಸಿ ಅಂತ ಕರೆಯೋಕ್ಕಾಗುತ್ತಾ ಇದರ? ಅಲ್ಲ. ಹಿಂದಿನ ಕಾಲದ ವ್ಯವಸ್ಥೆ ಆಗಿತ್ತು. ಇವ್ರ ಹೆಸರು ಬೈತಿರ್ತಾರೆ ಇವತ್ತು ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಿಂದಿನ ಕಾಲದಲ್ಲೂ ಕೂಡ ಅಷ್ಟೇ ನಿಜವಾದ ವ್ಯವಸ್ಥೆ ಇತ್ತು ಹಿಂದಿನ ಕಾಲಕ್ಕೆ. ಯಾರ್ಯಾರೋ ಬರಹಾಗಿಲ್ಲ. ಇವತ್ತು ಸಂಸ್ಕೃತ ಲೆಕ್ಚರ್ ರಿಟೈರ್ ಆದ, ಇಂಗ್ಲೀಷಲ್ಲಿ ರಿಟೈರ್ ಆದ, ಪೋಸ್ಟ್ ಯಾರಿಂದ ಫಿಲಪ್ ಆಗಬೇಕೀಗ? ಅವ್ರಿಗೆ ಇನ್ನೊಬ್ಬರು ಯಾರು ಕೊಡ್ಸಾಗಿಲ್ಲ. ಒಬ್ಬ ರಾಜನ ಜೊತೆಗೆ ಯಾರು ಅರ್ಹನಾದವನು ಬರಬೇಕು. ಇವತ್ತು ಪರಿಸ್ಥಿತಿ ಗೊತ್ತಲ್ಲ ಹೇಗಾಗಿದೆ ಅಂತೇಳಿ. ಅರ್ಹರು ಅಂತೇಳಿ ಎಜುಕೇಷನ್ ಮಿನಿಸ್ಟರ್ ಕಾಪಿ ಹೊಡೆದು ಪಾಸ್ ಆದವನು. ಇವತ್ತಿಲ್ಲ. ಹಿಂದೆ ಒಬ್ಬರು ಅಥವಾ ಇಂಥ ಗೊತ್ತಿದೆ ಎಲ್ಲರಿಗೆ. ಅಂದರೆ ಅರ್ಥ ಏನದಕ್ಕೆ? ಜನಗಳಿಗೆ ಅದು ಅಂಥದ್ದು ಎಲೆಕ್ಟಾಗಿ ಜನಗಳಾರಿಗೆ ಹೇಗಿದ್ದಾರೆ ಅಂತ ಆಯ್ತು. ಈಗ ಜನಗಳು ತಪ್ಪು ಇಲ್ಲೇ ಅದರೊಳಗೆ. ಈಗ ಜನಗಳು ತಪ್ಪು ಸೇರಿಕೊಂಡಿದೆ. ಅವ್ರು ತಪ್ಪು ಮಾಡ್ತಾರೆ ಅಂತ ಹೇಳಾಗಿಲ್ಲ. ಇವತ್ತು ನೀವೇ ಆರಿಸಿದವರು ಆದ್ದರಿಂದ ಏನು ಮಾಡಬೇಕು? ಇವರು ತಪ್ಪಿದೆ ಅಂತ. ಪ್ಯಾರಾಲಿಸಿಸ್ ಅವ್ರು ಹೆಲ್ತ್ ಮಿನಿಸ್ಟ್ರು ಪ್ಯಾರಾಲಿಸಿಸ್ ಆದ. ಬುದ್ಧಿನೇ ಇಲ್ಲ ಅವನು ಅಂತೇಳಿ ಒಂದೊಂದಾಗ. ಈ ರೀತಿ ಆದರೆ ಗತಿ ಏನಾಗುತ್ತಾಗ ಸರಿಯಾಗಿ ಅವ್ರಿಗೆ ಮ್ಯಾಚಿಂಗ್ ಆಗಿರ್ಬೇಕು. ಅದಕ್ಕಾಗಿಯೇ ಆಗಿನ ಕಾಲದಲ್ಲಿ ಅರ್ಹರಿಗೆ ಕೊಡ್ತಿದ್ರು. ಅರ್ಹರಲ್ಲಿ ಚೂಸ್ ಮಾಡಬೇಕು. ಡ್ರೈವಿಂಗ್ ಬರುತ್ತೆ ಅಂತ ಗೊತ್ತಾದರೆ ಆಗ ಮುಂದಿನ ಸೆಲೆಕ್ಷನ್. ಡ್ರೈವಿಂಗೇ ಬರೋದಿಲ್ಲ, ಅವ್ನು ಯಾವ ಬೇಸಿಸ್ ಸೆಲೆಕ್ಟ್ ಮಾಡಬೇಕು? ಅವನ್ನ ಅದರ ಎಂಟ್ರಿ ಸಿಗಬೇಕು. ಅದಕ್ಕೆ ನಿಲ್ಲಬೇಕಾದ್ರೆ ಎಲ್ಲ ಆ ಥರ ಹೇಗೆ ಗೊತ್ತು ನಿಲ್ಲಿಸ್ಬೇಕಾದ್ರೆ ಎಲ್ಲ ಬ್ರಾಂಚಲ್ಲಿರೋ ಕ್ಯಾಂಡಿಡೇಟ್ಸು ಸೇರಬೇಕಾದ್ರೆ ಹಾಗೆ ಅದು ಏನಾಗುತ್ತೋ ಅದು ಸಿಂಡಿಕೇಟ್ ಆಗುತ್ತೆ. ಅದರಲ್ಲಿ ಸೆಲೆಕ್ಷನ್ ಆಗುತ್ತೆ. ಅದು ಕರೆಕ್ಟ್. ಅದು ಯಾರು ಗೆದ್ದರೆ ಏನು ಮಾಡೋದು ಆಗೋದಿಲ್ಲ. ಅಂತೂ ಒಬ್ಬರು ಮೆಡಿಕಲ್ ಗೆದ್ದೆ ಅಲ್ಲಿ ಏನು ಮಾಡಬೇಕಾಗ? ಬೇರೆ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಯಾರೋ ಕೊಡ್ಸೋಕ್ಕೆ ಬರೋದಿಲ್ಲ. ಅದಕ್ಕೆ ಇದರಲ್ಲಿ ಒಬ್ಬನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ನಾಲೆಡ್ಜ್ ಬೇಕಲ್ಲ ಬೇಸಿಕಲಿ. ಅದು ನೀವು ತಿಳ್ಕೊಂಡ್ರೆ ಹಿಂದಿನ ಕಾಲದ ರಾಜ್ಯದ ವ್ಯವಸ್ಥೆ ಸ್ಪಷ್ಟವಾಗಿತ್ತು. ರಾಜರ ಗುಣ ಸಾರಿ ಅಷ್ಟು ವರ್ಣನೆ ಮಾಡ್ತಾರೆ. ಹಾಗಿದ್ದು ರಾಮದೇವರು ಅಂಥೇಳಿ ಅದೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಅಲಕ್ಷ್ಮ್ಯಾ ಶ್ರುತಿಪಥ ಮಗಮತ್. ಅಲ್ಲಿಗೆ ನಾಳೆ ದಿವಸ ಮುಂದೇನಾಯ್ತು ಕೇಳಿದವಳು ಏನು ಮಾಡಿಲ್ಲ. ಅವಳು ಸಂತೋಷಪಟ್ಟವ್ರು ಇವ್ರು ಹೇಗಿದ್ದಾರೆ. ಒಂದೇ ಒಬ್ಬಳು ರಿಜೆಕ್ಟ್ ಮಾಡಿದ್ದೀಗ. ಅವಳು ಏನು ಮಾಡ್ತಾಳೆ ತೋರಿಸ್ತಾರೆ ನಾಳೆ ದಿವಸ. ನಾಳೆ ಅಂದರೆ ಪಾಠ ಇಲ್ಲ, ನಾಳೆ ದ್ವಾದಶಿ ನಾಡಿ.